ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚಲೋ ಇದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡ್ಲತ್ತೀನಿ ನೋಡಿ ಫ್ರೆಂಡ್ಸ್. ಏನಿಲ್ಲರಿ, ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಹೋಟೆಲ್ ಸ್ಟೈಲ್ ರವೆ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಲತ್ತೀನಿ ನೋಡಿ. 4 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡ್ಲತ್ತೀನಿ ನೋಡ್ರಿ. ನಾನು ಇದು ರವೆ ಇಡ್ಲಿ ಮಾಡೋದೇನು ಅಷ್ಟೊಂದು ಕಷ್ಟನೇ ಇಲ್ಲ ರೀ, ಮತ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸ್ನು ಇದಕ್ಕೆ ನಾವು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ. ಸ್ಪಾಂಜಿಯಾಗಿ ಬರ್ತಾವೆ ನೋಡಿರಿ, ಹೋಟೆಲ್ ಸ್ಟೈಲ್ನಾಗೆ ವೈಟಾಗಿ ಬರ್ತಾವೆ ನೋಡಿ. ನೀವು ನೋಡ್ಬೋದು. ನಾ ಹೇಳೋ ಮೆಥಡ್ ಯೂಸ್ ಮಾಡ್ಕೊಂಡು ನೀವು ಮಾಡಿದ್ರೆ ನೀವು ಇದೇ ಥರ ಇಡ್ಲಿ ಮಾಡ್ಬೋದು ನೋಡಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ರವೆ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿರಿ. ನಾ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದಂತ ನಾನು ತೋರಿಸ್ಲತ್ತೀನಿ ನೋಡಿ. ಬೇಕಿಂಗ್ ಸೋಡಾ ತೊಗೊಂಡಿದ್ದು ನೋಡಿರಿ, ಅಡುಗೆ ಸೋಡಾ 1 ಚುಟ್ಕಿ ಆಗೋಷ್ಟು ಅಡುಗೆ ಸೋಡಾ ತೊಗೊಂಡ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಳ್ರಿ. ಆಮೇಲೆ ಇದರಲ್ಲಿ 1 ಕಪ್ ಆಗೋಷ್ಟು ನಾನು ಉದ್ದಿನಬೇಳೆ ತೊಗೊಂಡಿದ್ದು ನೋಡಿರಿ. ಇದು ದುಕಾನ್ ಉದ್ದಿನಬೇಳೆ ರೀ, ನಿಮ್ಮ ಮನೇಲಿದ್ರೆ ಮನೇಲಿಂದೇ ಯೂಸ್ ಮಾಡ್ಕೊಳ್ಳಿ ನೀವು. ಈ ಬಟ್ಟಲಿಂದ ನಾನು ಒಂದು ಬಟ್ಟಲ್ ಆಗೋಷ್ಟು ಉದ್ದಿನಬೇಳೆ ತೊಗೊಂಡು ಇಟ್ಕೊಂಡಿದ್ದು ನೋಡಿರಿ. ಆಮೇಲೆ ನಾನು ಇಡ್ಲಿ ರವೆ ತೊಗೊಂಡಿದ್ದು ನೋಡಿರಿ, ವಿಜಯ್ ಇಡ್ಲಿ ರವೆ ಅದ ನೋಡಿರಿ ಇದು. ನಿಮ್ಮ ಮನೇಲಿ ಯಾವ ಬ್ರ್ಯಾಂಡ್ ಇತ್ತು ಅದು ಬ್ರ್ಯಾಂಡ್ ತೊಗೊಳ್ರಿ ನೀವು. ಆಮೇಲೆ ಇವಾಗ ನಾನು ಉದ್ದಿನಬೇಳೆ ತೊಳ್ಕೊಂಡು ಇಟ್ಕೊಳತ್ತೀನಿ ನೋಡಿ. 1-2 ಸಾರಿ ನೀರು ಹಾಕ್ಕೊಂಡು ಉದ್ದಿನಬೇಳೆ ತೊಳ್ಕೊಬೇಕು. 1-2 ಸಾರಿ ಕರೆಕ್ಟಾಗಿ ಚಲೋ ನೀರು ಹಾಕ್ಕೊಂಡು ಸರಿಯಾಗಿ ತೊಳ್ಕೊಳ್ಬೇಕು ರೀ, ಯಾಕಂದ್ರೆ ಅದೆಲ್ಲ ಕಲರ್ ಯೂಸ್ ಮಾಡಿಂದಿರ್ತಾವೆ ರೀ ದುಕಾನಾಗಿನ ಉದ್ದಿನಬೇಳೆ. ಆಮೇಲೆ ಇವಾಗ ತೊಳ್ಕೊಂಡು ಇಟ್ಕೊಂಡಿದ್ದು ನೋಡಿರಿ. ನೀರು ಹಾಕಿ ನೆನೆಯಕ್ಕೆ ಬಿಡ್ತೀನಿ ರೀ ನಾನು. ಇದಕ್ಕೆ ಒಂದು 5 ಗಂಟೆ ಹಾಗೆ ನೆನೆಸ್ಲಕ್ಕೆ ಬಿಡ್ಬೇಕು ರೀ. ಇವಾಗ ರವೆ ತೊಗೊಳತ್ತೀನಿ ನೋಡಿರಿ. 1 ಕಪ್ ಉದ್ದಿನಬೇಳೆ 3 ಕಪ್ ರವೆ ತೊಗೊಳತ್ತೀನಿ ನೋಡಿ. ಇವಾಗ 2 ಕಪ್ ಹಾಕೊಳ್ಳೋದಾಗ್ಯದ ನೋಡಿ, ನೀವೇ ನೋಡ್ಬೋದು. ಇವಾಗ ಇದು 3ನೇ ಕಪ್ ರೀ. ಇವಾಗ 3 ಕಪ್ ರವೆ ಹಾಕೊಳ್ಳೋದಾಗ್ಯದ ನೋಡಿ. ಇದಕ್ಕೆ ನಾನು ನೀರು ಹಾಕ್ತೀನಿ ರೀ. ಇದು ಫುಲ್ ಮುಳುಗೋವರೆಗೂ ನೀರು ಹಾಕ್ತೀನಿ ನೋಡಿ. ನೀರು ಹಾಕಿದ್ದನ್ನು ಒಂದು ಸ್ವಲ್ಪ ಕೈ ಆಡಿಸ್ತಾ ತೊಳ್ಕೊಬೇಕು ನೋಡಿರಿ. ಜಾಸ್ತಿ ಏನು ಇದು ಮಾಡ್ಲಿಕ್ಕೆ ಪ್ರೆಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಜಾಸ್ತಿ ಮೇಲಿಂದ ತೊಳ್ಕೊಬೇಕು. ಇವಾಗ ಅದು ಮೇಲಿನ ನೀರು ತೆಗೆದು ಹಾಕೋತೀನಿ ನೋಡಿರಿ ನಾನು ಸೈಡಿಗೆ. ಅಷ್ಟು ನೀರು ತೆಗಿಬೇಡ್ರಿ, ಒಂದು 75% ಅಷ್ಟೇ ನೀರು ತೆಕ್ಕೋಬೇಕು ನೋಡಿರಿ. ಫುಲ್ ಇದು ರವೆ ಮುಳುಗೋವರೆಗೂ ನೀರು ಹಾಕೋಬೇಕು ನೋಡಿರಿ. ಇವಾಗ ಇದ್ರ ಫುಲ್ ನೀರು ಹಾಕೊಂಡು ನೆನೆಯಕ್ಕೆ ಇಡ್ತೀನಿ ರೀ. ಇದನ್ನು ಒಂದು 5 ಗಂಟೆ ನೆನೆಯಕ್ಕೆ ಇಡ್ಬೇಕು ರೀ ಉದ್ದಿನಬೇಳೆ ಜೊತೆನೆ. ಇವಾಗ ಫುಲ್ ನೀರು ಹಾಕ್ಕೊಳ್ಬೇಕು ನೋಡಿರಿ. ಇದ್ರದ್ದು ಫುಲ್ಲು ನೀರು ಹಾಕೊಂಡು ಇವಾಗ ಇದು ತೆಗೆದಿಟ್ಕೋತೀನಿ ರೀ. ಇವಾಗ ಮೇಲೊಂದು ಪರತ್ ಮುಚ್ಚಿ ಸೈಡಿಗೆ ಇಟ್ಕೋತೀನಿ ನೋಡಿರಿ. ಇದನ್ನು ಒಂದು 5 ಅವರ್ ನೆನಿಬೇಕು ನೋಡಿ. ಇವಾಗ ನೆನೆಲಕ್ಕೆ ಬಿಟ್ಟಿನಿ ನೋಡಿರಿ. ಇವಾಗ 5 ಅವರ್ಸ್ ಆಗ್ಯದ ನೋಡಿರಿ. ಇವಾಗ ತೆಗೆದು ತೋರಿಸ್ಲತ್ತೀನಿ ನೋಡಿರಿ. ನೋಡ್ಬೋದು ನೀವು ಎಷ್ಟು ಚಲೋ ನೆಂದಾವೆ ನೋಡಿ. 5 ಗಂಟೆ ಇಲ್ಲ ಒಂದು 6 ಗಂಟೆ ನೆನೆಸ್ಕೊಳ್ಬೋದು ರೀ ನೀವು. ಇವಾಗ ಉದ್ದಿನಬೇಳೆ ಕೈಯಲ್ಲಿ ಹಿಡಿದು ತೋರಿಸ್ತೀನಿ ನೋಡಿರಿ. ಫುಲ್ಲೆಲ್ಲ ನೀರು ಹಿಡ್ಕೊಳವು ನೋಡಿರಿ. ಇವಾಗ ರವೆ ತೆಗೆದು ತೋರಿಸ್ಲತ್ತೀನಿ ನೋಡಿರಿ. ರವಾನು ಎಷ್ಟು ಚಲೋ ನೆಂದದ ನೋಡಿರಿ ನೀರಾಗ. ಇವಾಗೆಲ್ಲ ನೀರು ತೆಗೆದು ಇದು ಸೈಡಿಗೆ ಇಟ್ಕೋಬೇಕು ನೋಡಿ. ಈಗ ಮಿಕ್ಸಿ ಜಾರ್ ತೆಗೆದು ಇಟ್ಕೊಂಡಿದ್ದು ನೋಡಿರಿ. ಇವಾಗ ಮಿಕ್ಸಿ ಜಾರ್ದಾಗ ಫಸ್ಟ್ ಉದ್ದಿನಬೇಳೆ ಹಾಕೊಂಡು ನಾವು ರುಬ್ಕೋಬೇಕು ರೀ. ಇವಾಗ ನೀರೆಲ್ಲ ಅಷ್ಟು ತೆಕ್ಕೊಂಡು ಉದ್ದಿನಬೇಳೆ ಹಾಕೊಂಡು ಇವಾಗ ರುಬ್ಕೊಳತ್ತೀನಿ ನೋಡಿರಿ. ನೀರು ಫುಲ್ ಹಿಂಡ್ಕೋಬೇಕು ರೀ, ಹಿಂಡು ಅಷ್ಟು ಹಾಕೊಳತ್ತೀನಿ ನೋಡಿ. ಇವಾಗ ಅಷ್ಟು ಹಾಕೊಳ್ಳೋದಾಗ್ಯದ ನೋಡಿರಿ. ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಕೊತೀನಿ ನೋಡಿ ನಾನು. ಸ್ವಲ್ಪ ನೀರು ಹಾಕ್ಕೊಳ್ಬೇಕು ರೀ, ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ರೀ. ಗಟ್ಟಿಯಾಗಿದ್ರೆ ಫುಲ್ ನೀರೇನು ಹಾಕೊಳ್ಳೋದು ಹೋದ್ರೆ ರುಬ್ಬಾಡ್ಬೇಕು ಜಾಸ್ತಿ. ಇವಾಗ ಮುಚ್ಕೊಂಡು ನಾನು ರುಬ್ಕೋತೀನಿ ನೋಡಿ. ಇವಾಗ ರುಬ್ಬದಾಗೈತ್ರಿ, ತೆಗೆದು ತೋರಿಸ್ಲತ್ತೀನಿ ನೋಡಿ. ಕರೆಕ್ಟ್ ಈ ಹದದಾಗಿರ್ಬೇಕು ನೋಡಿ. ಅಷ್ಟೊಂದು ತೆಳನೂ ಇಲ್ಲ ಅಷ್ಟೊಂದು ಗಟ್ಟಿನೂ ಇಲ್ಲರಿ, ಇದೇ ಹದದಾಗ ಬರಬೇಕು ಕರೆಕ್ಟು.
ಇವಾಗ ಒಂದು ಪಾತ್ರೆ ತೊಗೊಂಡಿನಿ ನೋಡ್ರಿ, ಪಾತ್ರೆದಾಗ ಅಷ್ಟು ಹಾಕೊಲತ್ತೀನಿ ನೋಡ್ರಿ ರುಬ್ಕೊಂಡಿದ್ದು ನಾನು ಉದ್ದಿನಬೇಳೆ. ಇವಾಗ ಅದ್ರಾಗೆ ರವೆ ಹಾಕೊಲತ್ತೀನಿ ನೋಡಿ. ಫುಲ್ ನೀರೆಲ್ಲ ಅಷ್ಟು ಹಿಂಡಿ ಹಾಕ್ಕೊಳ್ಬೇಕು ನೋಡಿ. ಇವಾಗ ಅಷ್ಟು ರವೆ ಹಿಂಡ್ಕೊಂಡು ಹಾಕೊಳ್ಳೋದಾಗ್ಯದ ನೋಡಿ. ನೋಡ್ಬೋದ್ರಿ. ಇವಾಗ ಇದಕ್ಕೆ ಕೈ ಹಚ್ಚಿ ಕಲಿಸ್ಕೊಳ್ಬೇಕ್ರಿ, ಅಷ್ಟು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಹಿಂಗೆ ಫಾಸ್ಟ್ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ರಿ. ಸ್ಪೂನ್ಲಿಂದ ಕಲಿಸ್ಕೊಳ್ಳೋದ್ರಿಂದ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಲ್ಲ ರೀ, ಅದಕ್ಕೆ ಕೈ ಹೆಚ್ಚಿ ಕಲಿಸ್ಕೊಳತ್ತೀನಿ ನೋಡಿ ನಾನು. ಫುಲ್ ಅಷ್ಟು ಮಿಕ್ಸ್ ಮಾಡ್ಕೊಳ್ಬೇಕ್ರಿ. 5 ನಿಮಿಷ ಕಂಟಿನ್ಯೂಸ್ ಆಗಿ ಕೈಲಿ ಮಿಕ್ಸ್ ಮಾಡ್ಕೊಂಡು ಇವಾಗ ಇಡ್ಲತ್ತೀನಿ ನೋಡ್ರಿ ತೆಗೆದು ಸೈಡಿಗೆ. ಇವಾಗ ಇದು 8 ಇಲ್ಲ ಒಂದು 9 ಗಂಟೆ ಫುಲ್ ನೈಟ್ ಫುಲ್ ಇದಾಗಬೇಕು ನೋಡ್ರಿ, ನೆನಿಬೇಕು. ಇವಾಗ ಮಾರ್ನಿಂಗ್ ನಾನು ತೆಗೆದು ತೋರಿಸ್ಲತ್ತೀನಿ ನೋಡ್ರಿ. ಫುಲ್ ನೈಟ್ ಎಲ್ಲ ಫುಲ್ ನೆಂದದ್ದು ನೋಡಿ. ಇವಾಗ ಮಾರ್ನಿಂಗ್ ನಾನು ತೆಗೆದು ತೋರಿಸ್ಲತ್ತೀನಿ ನೋಡಿ. ನೈಟು 9 ಗಂಟೆಗೆ ನೆನೆಯಕ್ಕೆ ಬಿಟ್ಟಿನಿ ನೋಡ್ರಿ ನಾನು. ಇವಾಗ ಮಾರ್ನಿಂಗು 6 ಗಂಟೆ ಆಗ್ಯದ ನೋಡ್ರಿ. ಇವಾಗ ಹೇಗೆ ಬಂದೋ ನೋಡ್ಬೋದು ನೋಡ್ರಿ ಹಿಟ್ಟು. ಇವಾಗ ಅದಕ್ಕೆ ನಾನು ಬೇಕಿಂಗ್ ಸೋಡಾ ಹಾಕೊಲತ್ತೀನಿ ನೋಡ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಲತ್ತೀನಿ ನೋಡಿ. ನೀವು ಬೇಕಾದ್ರೆ ಸೋಡಾ ರಾತ್ರಿನೇ ಹಾಕ್ಕೊಂಡು ಇಡ್ಬೋದು ರೀ. ನಾನು ಮಾರ್ನಿಂಗ್ ಹಾಕೊಲತ್ತೀನಿ. ಇವಾಗ ಇದು ಸ್ಪೂನ್ ತೊಗೊಂಡು ಫುಲ್ ಮಿಕ್ಸ್ ಮಾಡ್ಕೊಳ್ಬೇಕ್ರಿ. ಯಾಕಂದ್ರೆ ನಾನು ಉಪ್ಪು ಮತ್ತು ಸೋಡಾ ಹಾಕೊಂಡಿದ್ದಲ್ರಿ, ಅದೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಫುಲ್ಲು. ಇವಾಗ ಇದು 5 ನಿಮಿಷ ನಾನು ಸೈಡಿಗೆ ತೆಗೆದಿಟ್ಕೊತೀನಿ ನೋಡ್ರಿ. ಇವಾಗ ಇಡ್ಲಿ ಪಾತ್ರೆ ತೊಗೊಂಡಿನಿ ನೋಡ್ರಿ. ಇಡ್ಲಿ ಪಾತ್ರೆದಾಗ 1-2 ಗ್ಲಾಸ್ ನೀರು ಹಾಕಿ ನಾನು ಸ್ಟೋವ್ ಮೇಲೆ ಇಟ್ಟಿನಿ ನೋಡ್ರಿ ಕಾಯಕ. ಇವಾಗ ಇಡ್ಲಿ ಪ್ಲೇಟ್ನಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಚಲತ್ತೀನಿ ನೋಡಿ. ಇದು ಖಾನಿಗೆ ಹೋದಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮೇಲೆ ಇಡ್ಲಿ ಹಿಟ್ಟು ತುಂಬ್ಕೊಂಡು ಇಟ್ಕೊತೀನಿ ನೋಡಿ. ಅಷ್ಟಕ್ಕೂ ಒಮ್ಮೆ ಎಣ್ಣೆ ಹಚ್ಕೊಂಡು ಇಟ್ಕೊಲತ್ತೀನಿ ನೋಡಿ. ಇವಾಗ ನೋಡ್ಬೋದ್ರಿ ನೀವು, ಸ್ಟೋವ್ ಮೇಲೆ ನಾನು ಒಂದು ಸ್ವಲ್ಪ ನೀರು ಹಾಕೊಂಡು ಇಡ್ಲಿ ಪಾತ್ರೆದಾಗ ನಾನು ಬಿಸಿ ಮಾಡ್ಕೊಳಕ್ಕೆ ಇಟ್ಟಿನಿ ನೋಡಿ. ಇವಾಗ ಹಿಟ್ಟು ಹಾಕೋತೀನಿ ನೋಡಿ. 1 by 1 ಹಾಗೆ ಹಿಟ್ಟು ಹಾಕೊಲತ್ತೀನಿ ನೋಡಿ. ಇಡ್ಲಿ ಪಾತ್ರೆ ಫುಲ್ ಹಳೇದದ ರೀ, ಒಂದು 8 ವರ್ಷದಿಂದ ಏನೋ ಅದ ರೀ ಇದು. ಇವಾಗೆಲ್ಲ ತುಂಬೋದಾಗ್ಯದ ನೋಡ್ರಿ ಹಿಟ್ಟು ಪ್ಲೇಟ್ನಾಗ. ಇವಾಗ ಪಾತ್ರೆದಾಗ ಇಡ್ಲತ್ತೀನಿ ನೋಡಿ 1 by 1 ಹಾಗೆ. ಇವಾಗ ಅಷ್ಟು ಇಡೋದಾಗ್ಯದ ನೋಡ್ರಿ. ಮೇಲೆ ಮುಚ್ಚಿ ಕರೆಕ್ಟ್ ಒಂದು 5 ಇಲ್ಲ 6 ನಿಮಿಷ ಹೈ ಫ್ಲೇಮ್ನಾಗೆ ಇಡ್ಬೇಕ್ರಿ ಇವ್ರಿ. ಹೈ ಫ್ಲೇಮ್ನಾಗೆ 5 ನಿಮಿಷ ಇಲ್ಲ 6 ನಿಮಿಷ ಬೇಯಿಸ್ಕೋಬೇಕು ನೋಡಿ. ಇವಾಗ ಆಗ್ಯದ ನೋಡ್ರಿ ಎಲ್ಲ ಬೇಯಿಸ್ಕೊಳ್ಳೋದು. ತೆಗೆದು ತೋರಿಸ್ಲತ್ತೀನಿ ನೋಡಿ. ಇವಾಗ ಕಡೆದಾಗ ಹೇಗೆ ಬಂದಾವ ನೋಡ್ರಿ ಇಡ್ಲಿ, ಎಷ್ಟು ಸ್ಪಾಂಜಿಯಾಗಿ ಬಂದಾವ ನೋಡ್ರಿ, ಎಷ್ಟು ಮೆತ್ತಗೆ ಕಾಣಿಸ್ಲತ್ತವ. ಇವಾಗ ನಾನು ತೆಗೆದು ತೋರಿಸ್ಲತ್ತೀನಿ ನೋಡ್ರಿ. ನಾನು ಇವತ್ತಿನ ರವೆ ಇಡ್ಲಿ ನಿಮಗೆ ಇಷ್ಟ ಆದ್ರಿ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಇವಾಗ ತೆಗೆದು ತೋರಿಸ್ಲತ್ತೀನಿ ನೋಡ್ರಿ, ಎಷ್ಟು ಮೆತ್ತಗೆ ಬಂದಾವ ನೋಡ್ರಿ. ಇವಾಗ ಮುಟ್ಟು ನೋಡ್ಬೋದ್ರಿ, ಮುಟ್ಟು ತೋರಿಸ್ಲತ್ತೀನಿ ಈಗ. ಫುಲ್ ಎಷ್ಟು ಸ್ಪಾಂಜಿಯಾಗಿ ಕಾಣಿಸ್ಲತ್ತಾವ ನೋಡ್ರಿ. ಇವಾಗ ಮುರಿದ್ನು ತೋರಿಸ್ಲತ್ತೀನಿ ನೋಡಿ. ಇವಾಗ ಸರ್ವ್ ಮಾಡಿ ತೋರಿಸ್ಲತ್ತೀನಿ ನೋಡಿ. ಒಂದು ಇಟ್ಟು ತೋರಿಸ್ಲತ್ತೀನಿ ನೋಡಿ ನಾನು ಪ್ಲೇಟ್ನಾಗ. ನಮ್ದು ಈ ಕಡೆ ವಿಂಡೋ ತೆರೆದದ ರೀ, ಒಂದು ಸ್ವಲ್ಪ ಬೆಳಕು ಬಿತ್ತದ ಅದ್ರ ಮೇಲೆ, ಅದಕ್ಕೆ ಹಂಗೆ ಕಾಣಿಸ್ಲತ್ತವ. ಇವಾಗ ನೋಡ್ಬೋದ್ರಿ ಎಷ್ಟು ಸೂಪರಾಗಿ ಬಂದವ. ಕಡೆದಾಗಿ ಈ ಥರ ಬಂದವ ನೋಡ್ರಿ. ಇವಾಗ ನಾನು ಸಾಂಬಾರು ಹಾಕ್ಕೊಂಡು ತೋರಿಸ್ಲತ್ತೀನಿ ನೋಡ್ರಿ ಮೇಲೂ. ನನ್ನ ಇವತ್ತಿನ ಇಡ್ಲಿ ರೆಸಿಪಿ ನಿಮಗೆ ಇಷ್ಟ ಆದರೂ ನೀವು ಮನೇಲಿ ಟ್ರೈ ಮಾಡಿ ನೋಡ್ಬೋದ್ರಿ. ಮತ್ತು ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಕೊನೆಯದಾಗಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.